ನಮಸ್ಕಾರ ವೀಕ್ಷಕರೇ, ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ಕರ್ನಾಟಕ ಸರ್ಕಾರವು ರಾಜ್ಯದಲ್ಲಿ ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳ ಪರಿಶೀಲನೆ ಮತ್ತು ಅರ್ಹತಾ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಆರಂಭಿಸಿದೆ. ನಿಯಮ ಉಲ್ಲಂಘಿಸಿ ಸೌಲಭ್ಯ ಪಡೆಯುತ್ತಿರುವವರನ್ನು ಪತ್ತೆ ಹಚ್ಚಲು ಬೆಸ್ಕಾಂ ಸಿಬ್ಬಂದಿ ಮನೆಗಳಿಗೆ ಭೇಟಿ ನೀಡಿ ದಾಖಲೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆದರೆ ಪರಿಶೀಲನೆ ನಡೆಸುತ್ತಿರುವ ಬೆಸ್ಕಾಂ ಸಿಬ್ಬಂದಿಯ ಗೋಳು ಕೇಳುವವರು ಯಾರು? ಎಸ್, ಪ್ರತಿನಿತ್ಯ 100 ಮನೆ ಭೇಟಿ ನೀಡಲೇಬೇಕು. ಬೆಸ್ಕಾಂನ ಯಾವುದೇ ದೂರುಗಳು ಬಂದರೂ ಇವರೇ ಹೋಗಬೇಕು. ಒಮ್ಮೊಮ್ಮೆ ನೆಟ್ವರ್ಕ್ ಸಮಸ್ಯೆ, ಕೆಲವೊಮ್ಮೆ ಸರ್ವರ್ ಸಮಸ್ಯೆ. ಸರ್ವರ್ ಹೋದರಂತೂ ಗಂಟೆಗಳ ಕಾಲ ಬರುವುದೇ ಇಲ್ಲ. ರಾತ್ರಿ 10 ಗಂಟೆಯಾದರೂ ಕೆಲಸ ಮಾಡಲೇಬೇಕು. ನಮ್ಮ ಕಷ್ಟ ಕೇಳುವವರು ಯಾರು ಎಂದು ಹೆಸರು ಹೇಳಲಿಚ್ಛಿಸದ ಬೆಸ್ಕಾಂ ಸಿಬ್ಬಂದಿಗಳು. ಇನ್ನು ಬೆಸ್ಕಾಂ ಗುತ್ತಿಗೆ ನೌಕರರಿಗೆ ಸಂಬಳ ನೀಡಿ 4 ತಿಂಗಳು ಕಳೆದಿದೆ. ಆದರೂ ಒತ್ತಡದ ಕೆಲಸ ಮಾಡಲಾಗ್ತಾ ಇದೆ. ಸಿಗಬೇಕಾದ ಸಂಬಳ ಕೂಡ ದೊರಕುತ್ತಿಲ್ಲ. ನಮಗೆ ಹೇಳುವ ವೇತನವೇ ಬೇರೆ, ನೀಡುವ ವೇತನವೇ ಬೇರೆ. ಲಕ್ಷ ವೇತನ ತೆಗೆದುಕೊಳ್ಳುವ ನೌಕರರಿಗೆ ಯಾವುದೇ ತೊಂದರೆ ಇಲ್ಲ. ಕೇವಲ ಗುತ್ತಿಗೆ ನೌಕರರಿಗೆ ಕೆಲಸ ಮಾಡುವಂತೆ ಹೆಚ್ಚಿನ ಒತ್ತಡ ಹೇರಲಾಗ್ತಾ ಇದೆ. ಇನ್ನು ಗುತ್ತಿಗೆ ಕಾರ್ಮಿಕರ ಕೈಯಲ್ಲಿ ಕತ್ತೆಗಳ ರೀತಿಯಲ್ಲಿ ದುಡಿಸಿಕೊಳ್ಳುತ್ತಿರುವ ಸರ್ಕಾರ ಅವರಿಗೆ ಸರಿಯಾದ ವೇತನ ನೀಡಲಿ ಹಾಗೂ ಸರ್ವರ್ ಸಮಸ್ಯೆಗಳನ್ನು ಸರಿಪಡಿಸಿ ನೌಕರರ ಹಿತ ಕಾಪಾಡಲಿ ಎಂದು ಪಿಟಿವಿ ನ್ಯೂಸ್ ಕನ್ನಡದ ಕಳಕಳಿಯಾಗಿದೆ.